ನಿಮ್ಮ ಜೊತೆ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಮಣಿಯಮ್ಮನ ಕಥೆಯನ್ನು ಕೇಳಬಹುದು. ಮಣಿಯಮ್ಮ ಯಾರು, ಅವರು ಎಲ್ಲಿಯವರು, ಅವರ ಕಥೆ ಏನು ಅಂತ ನಿಮಗೆ ಕೂಡ ತಿಳಿಸಬಹುದು. ಬನ್ನಿ ನೋಡ್ಕೊಂಡು ಬರೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ಗುಡ್ ಮಾರ್ನಿಂಗ್. ನಿಮ್ಮ ಹೆಸರು? ಮಣಿಯಮ್ಮ. ಮಣಿಯಮ್ಮ, ಯಾವ ಊರು ನಿಮ್ಮದು ಮಣಿಯಮ್ಮ? ನಮ್ದು ಆಂಧ್ರ. ಆಂಧ್ರ. ಮಣಿಯಮ್ಮ, ನೀವು ಆಂಧ್ರದಿಂದ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು? 35 ವರ್ಷ ಆಯಿತಾ? 35 ವರ್ಷದಿಂದ ನೀವು ಈರುಳ್ಳಿ ವ್ಯಾಪಾರ ಮಾಡ್ತಾ ಇದ್ದೀರಾ? ಇಲ್ಲ, ಮನೆ ಕೆಲಸ ಮಾಡಿದ್ದೇನೆ, ಹಾಂ. ಸೌಟ್ರಿ ಕೆಲಸ ಮಾಡಿದ್ದೇನೆ. ಜೋರಾಗಿ ಹೇಳಬೇಕು ಮಣಿಯಮ್ಮ. ಮನೆ ಕೆಲಸ ಮಾಡಿದ್ದೀನಿ, ಹಾಂ. ಸೌಟ್ರಿ ಕೆಲಸ ಮಾಡಿದ್ದೀನಿ, ಚೌಟ್ರಿಲಿ ಕೆಲಸ ಮಾಡಿದ್ದೀರಾ? ಗಾರೆ ಕೆಲಸ ಮಾಡಿದ್ದೀನಿ, ಹಾಂ. ಊದ್ಗೆಟ್ಟಿ ಮಾಡಿದ್ದೀನಿ, ಹಾಂ. ಮೂಟೆ ಓದ್ತಿದ್ದೀನಿ, ತಲೆ ಮೇಲೆ ತರಕಾರಿ ಮೂಟೆಯನ್ನು ಹೊರೋಗಂತ ಕೆಲಸ ಮಾಡ್ತಾ ಇದ್ದೀರಾ? ಎಲ್ಲ ಮಾಡಿದ್ದೀನಿ. ಹಾಂ. ಆಮೇಲೆ ಇವಾಗ ನಮ್ಮ ಮಗ ಸ್ವಲ್ಪ ಜೋರಾಗಿ ಮಾತಾಡೋಕ್ಕಾಗತ್ತಾ? ಸ್ವಲ್ಪ ದೊಡ್ಡವನಾದ್ಮೇಲೆ ಹಾಂ. ಈರುಳ್ಳಿ ವ್ಯಾಪಾರ ಮಾಡ್ತಾ 15 ವಯಸ್ಸು ನಮ್ಮ ಮಗನಿಗೆ. ಹಾಂ. ಅವಾಗಿಂದ ಈರುಳ್ಳಿ ವ್ಯಾಪಾರ ಮಾಡ್ತಾ ಇದ್ವಿ. ಓಕೆ. ನೀವು ಈರುಳ್ಳಿ ವ್ಯಾಪಾರ ಮಾಡೋಕ್ಕೆ ಮುಂಚೆ ಮನೆ ಕೆಲಸ ಮಾಡಿದ್ರಿ, ಗಾರೆ ಕೆಲಸ ಮಾಡಿದ್ರಿ, ಮೂಟೆ ಏನೋ ಹೊತ್ರಿ ಅಂತೆಲ್ಲ ಹೇಳಿದ್ರಲ್ಲ. ಸೊ ನಿಮ್ಗೆ ಯಾಕೆ ಈರುಳ್ಳಿ ವ್ಯಾಪಾರ ಮಾಡಬೇಕು ಅಂತ ಅನ್ನಿಸ್ತು? ಯಾಕೆ ಮಾಡ್ಬೇಕಂತ ಒಬ್ರ ಹತ್ರ ಏನಕ್ಕೆ ಕೆಲಸ ಮಾಡೋದು, ನಾವು ಸ್ವಂತ ಬಿಸ್ನೆಸ್ ಮಾಡೋಣ, ನಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋಣ ಅಂತ ಮಾಡ್ತಾ ಇರೋದು. ಹೌದಾ? ಈರುಳ್ಳಿ ಒಳ್ಳೆ ತೀರ್ಮಾನ ತಗೊಂಡಿದ್ದೀರಾ. ಈರುಳ್ಳಿ ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಿಮಗೆ ನಾನು ಯಾವತ್ತೂ ಒಂದಿನ ಇದನ್ನು ಮಾಡಬೇಕಾಗಿತ್ತು, ಎಷ್ಟೊಂದು ಕಷ್ಟಪಟ್ಟೆ ಅಂತ ಅನ್ನಿಸ್ತಾ? ಹೌದು. ಹಾಂ. ಯಾಕೆ ಇಷ್ಟೊಂದು ಕೆಲಸ ಪಟ್ಟು ಬೇರೊಬ್ರಿಗೆ ದುಡ್ದು ಬೇರೊಬ್ರ ಹತ್ರ ಒಂದು ಅಂಗಿಸ್ಕೊಂಡು ಕೆಲಸ ಮಾಡಬೇಕು. ಇದನ್ನು ನಾವು ಸ್ವಂತ ಬಿಸ್ನೆಸ್ 10 ರೂಪಾಯಿ ದುಡ್ದಿಲ್ಲ ಅಂತ ನಮಗೆ ಸೇರಿರೋದು. ಯಾರಿಗೂ ಒಂದು ಮಾತು ಹೇಳೋ ಥರ ಇಲ್ವಾ ಅಂತ ಅದಕ್ಕೆ ಮಕ್ಕಳನ್ನ ಇಟ್ಕೊಂಡು ಇದು ಮಾಡಿ ಸ್ವಲ್ಪ ಈರುಳ್ಳಿ ವ್ಯಾಪಾರ ಮಾಡಿದ್ಮೇಲೆ ಸಂಪಾದನೆ ಮಾಡಿ ಮಗನಿಗೆ ಮದುವೆ ಮಾಡಿದ್ವಿ. ಆ ಥರ ಎಲ್ಲ ಕಷ್ಟಪಟ್ಟು ಈರುಳ್ಳಿ ವ್ಯಾಪಾರ ಅಂಗಡಿ ಹಾಕ್ಕೊಂಡು ಮಗನ ಮದುವೆ ಮಾಡಿದ್ರಿ. ನಿಮ್ಮ ಯಜಮಾನ್ರು ಅವರು ಏನು ಹಿಂಗೆ ಅವರೆಲ್ಲ ನಿಮಗೆ? ಯಜಮಾನ್ರು ಕುಡಿಯೋರು, ತುಂಬ ತೊಂದರೆ ಹಿಂಸೆ ಕೊಡೋರು. ಅವರು ತೀರ್ಕೊಂಡು 28 ವರ್ಷ ಆಯ್ತು ಯಜಮಾನ್ರು ತೀರ್ಕೊಂಡು. ಆಮೇಲೆ ಈರುಳ್ಳಿ ವ್ಯಾಪಾರ ಮಾಡಿ ನಮ್ಮ ಮಕ್ಕಳನ್ನ ಸಾಕಿ ಹಾಸ್ಟೆಲ್ ಓದಿಸಿ ಮಕ್ಕಳನ್ನೇ. ಆಮೇಲೆ ಇಬ್ಬರಿಗೂ ಮಕ್ಕಳಿಗೆ ಮದುವೆ ಮಾಡಿದ್ವಿ. ಇಬ್ಬರು ಮಕ್ಕಳಿಗೂ ನಿಮ್ಮ ಯಜಮಾನ್ರು ತೀರ್ಕೊಂಡ್ಮೇಲೆ ಮದುವೆ ಮಾಡಿದ್ರಿ. ಅದು ಈರುಳ್ಳಿ ಕೆಲಸ ಶುರು ಮಾಡಿದ ಮೇಲೆ ನಿಮ್ಮ ಮಕ್ಕಳು ಏನು ಮಾಡ್ತಾರೆ? ಮಕ್ಕಳು ಇದೇ ವ್ಯಾಪಾರ ಮಾಡ್ತಾರೆ. ಫಸ್ಟ್ ಇದು ಚಿಕನ್ ಕಟ್ ಮಾಡೋಕೆ ಹೋಗ್ತಾಯಿದ್ರು, ಗಾಡಿ ಗ್ಯಾರೇಜಿಗೆ ಅಲ್ಲಿಗೆ ಹೋಗ್ತಾಯಿದ್ರು. ಅದು ಬಿಟ್ಟು ಇವಾಗ ಒಂದು 15 ವರ್ಷದಿಂದ ಇದು ಮಾಡ್ತಾಯಿದ್ವಿ, ಈರುಳ್ಳಿ ಬಿಸ್ನೆಸ್. 3 ಜನನೂ ಮಾಡ್ತಾಯಿದ್ವಿ, ಮಕ್ಕಳು ಇಬ್ಬರೂ ನಾವು ಇದೇ ಮಾಡ್ತಾರೆ. ಮಕ್ಕಳೆಲ್ಲ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ? ಚೆನ್ನಾಗಿ ನೋಡ್ತಾರೆ. ಅವರು ತುಂಬ ಕಷ್ಟಪಟ್ಟಿರೋದ್ರಿಂದ. ಹೌದು. ನಿಮ್ಮ ಮಕ್ಕಳು ಬಾತ್ರೂಮ್ ತೊಳೆದಿದ್ದಾರೆ, ನೀರು ಮನೆಗೆ ತೊಳೆದಿದ್ದಾರೆ, ಗಾರೆ ಕೆಲಸ ಮಾಡಿದ್ದಾರೆ, ತುಂಬ ಕಷ್ಟ ಮಾಡಿದ್ದಾರೆ. ತುಂಬ ಕಷ್ಟಪಟ್ಟು ಅವರು ಈರುಳ್ಳಿ ವ್ಯಾಪಾರ ಮಾಡ್ತಾರೆ. ನೀವು ಹೆಂಗೆ ಇದನ್ನೆಲ್ಲ ನೀವೇ ತಂದು ಹಾಕ್ಕೊಂಡು ಮಾಡ್ತೀರಾ, ಇಲ್ಲ ಅವ್ರೇನಾದ್ರು ಹೆಲ್ಪ್ ಮಗ ಹೆಲ್ಪ್ ಮಾಡ್ತಾನೆ. ತಂದು ಹಾಕ್ಬಿಟ್ಟು ಹೊರಟೋಗ್ತಾರಾ? ಮಗ ಹೆಲ್ಪ್ ಮಾಡ್ತಾನೆ. ತಗೊಂಬಂದಾಗ್ತಾನೆ, ಮಾರ್ಕೆಟ್ಗೆ ಹೋಗೋದು ಬರೋದೆಲ್ಲ ಕ್ಲೀನ್ ಮಾಡೋದೆಲ್ಲ ಮಗ ಮಾಡ್ತಾನೆ. ನಿಮಗೆ ಇಬ್ಬರು ಮಕ್ಳಿಗೂ ಮದುವೆ ಆಗಿದೆ? ಇಬ್ಬರು ಮಕ್ಕಳಿಗೆ ಮದುವೆ ಆಗಿದೆ. ಇಬ್ಬರು ಮಕ್ಕಳು, ಸೊಸೆಗಳು, ಮೊಮ್ಮಕ್ಕಳೆಲ್ಲ ನನ್ನ ಜೊತೆಲೇ ಇದ್ದಾರೆ. ನಿಮ್ಮ ಜೊತೆಲೇ ಇದ್ದಾರೆ, ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಸಾಕಷ್ಟು ಕಷ್ಟಗಳನ್ನ ಪಟ್ರಿ ಅನ್ಸದ್ರಿ. ಆ ಟೈಮಲ್ಲಿ ನಿಮ್ಗೆ ಯಾರಾದ್ರೂ ಸಪೋರ್ಟ್? ಯಾರು ಸಪೋರ್ಟ್ ಮಾಡಿಲ್ಲ, ಯಾರು ಹೆಲ್ಪ್ ಮಾಡಿಲ್ಲ. ನಿಮ್ಮ ರಿಲೇಷನ್ ಆಗ್ಬೋದು? ಯಾರು ಮಾಡಿಲ್ಲ ನಮ್ಗೆ ಸಪೋರ್ಟ್. ಅವಾಗ ತುಂಬ ಕಷ್ಟದಲ್ಲ ಮಾಡಿ ಆಮೇಲೆ ನನ್ನ ಮಗನಿಗೆ 15 ಏಜ್ ಆದಮೇಲೆ ಮಗನೇ ಅಮ್ಮ ನಾವು ಒಂದು ವ್ಯಾಪಾರ ಮಾಡೋಣ, ಯಾರ ಹತ್ರ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಇದು ಮಾಡಿ ನಮ್ಮ ಮಗ ಸ್ವಲ್ಪ ಅಷ್ಟು ಆದಮೇಲೆ ನಾವೇ ಮಾಡ್ಕೊಂಡು. ನಮ್ಗೆ ಯಾರು ತಾಯಿ ತಂದೆ, ಯಾರು ಅಣ್ಣ ತಮ್ಮ, ಯಾರು ಜನರ ಕಡೆಗಡೆ ಯಾರು ಸಪೋರ್ಟ್ ಇಲ್ಲ. ಯಾರೂ ಸಪೋರ್ಟ್ ಮಾಡಲಿಲ್ಲ ನಿಮಗೆ? ಸರಿ ಮಣಿಯಮ್ಮ, ಸಪೋರ್ಟ್ ಅನ್ನೋ ವಿಚಾರನ ಬಿಟ್ಬಿಟ್ರೆ ನೀವು ಮದುವೆ ಆದಮೇಲೆ ಬೆಂಗಳೂರಿಗೆ ಬರೋಕ್ಕೆ ಮುಂಚೆ ನಿಮ್ಮ ಗಂಡ ನಿಮ್ಮ ಆ ಒಂದು ಸಂಬಂಧ ಎಲ್ಲ ಹೇಗಿತ್ತು? ಚೆನ್ನಾಗಿ ನೋಡ್ಕೋತಾ ಇದ್ರ ಜವಾಬ್ದಾರಿಯಾಗಿ? ಒಂದು ಸರಿ ಜಗಳ, ಒಂದು ಸರಿ ಚೆನ್ನಾಗಿ ನೋಡೋದು, ಹಂಗೆ ಇದ್ರು. ನಾವು ಜಾಸ್ತಿ ಇರಲಿಲ್ಲ ಗಂಡನ ಹತ್ರ. 10 ವರ್ಷ ಯಜಮಾನ್ರ ಹತ್ರ ಇದ್ದೈತೆ. ಆಮೇಲೆ ಗಂಡ ಬಂದ್ಬಿಟ್ಟು ಗಂಡನ ತೀರ್ಕೊಂಡ್ಮೇಲೆ ನೀವು ಮಕ್ಕಳು ಕರ್ಕೊಂಡು ಬೆಂಗಳೂರಿಗೆ ಬಂದ್ರಿ. ಹೌದು. ಬೆಂಗಳೂರಿಗೆ ಬಂದ್ಮೇಲೆ ಮನೆ ಅಂತ ಹೆಂಗೆ ನಿಮ್ಗೆಲ್ಲ ಬಾಡಿಗೆ ಬಾಡಿಗೆ ಕಟ್ಟೋದಕ್ಕಾಗ್ಬೋದು? ಮನೆ ಬಾಡಿಗೆ ಕಟ್ಕೊಂಡು ಇದೆ ಸ್ವಲ್ಪ ದಿನ. ಆಮೇಲೆ ಇವಾಗ ಲೀಜಿಗೆ ಹಾಕ್ಕೊಂಡಿದ್ದೀವಿ.
ಆಗೆಲ್ಲ ಚೌಟ್ರಿಲಿ ಕೆಲಸ ಮಾಡ್ತಿದ್ರಲ್ಲ, ಮನೆ ಬಾಡಿಗೆ ಕಟ್ಟಕ್ಕೆಲ್ಲ ಅನುಕೂಲವಾಗಿ ಸಿಗ್ತಾ ಇತ್ತಾ? ಮಗ ಕೆಲ್ಸಕ್ಕೆ ಹೋಗ್ತಾ ಇದ್ದವ, ಚಿಕನ್ ಕಟ್ ಮಾಡೋಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದ್ದ, ನಾನು ಹೋಗ್ತಾ ಇದ್ದೆ, ಇಬ್ಬರು ಮಾಡ್ಕೊಂಡಿದ್ದೆ. ಮಗನೂ ದೊಡ್ಡ ಮಗನೂ ನಾವು ಎಲ್ಲ ಗ್ಯಾರೇಜ್ ಕೆಲ್ಸಕ್ಕೆ ಹೋಗ್ತಾ ಇದ್ದ. ಅವರು ಸ್ವಲ್ಪ ಸಪೋರ್ಟ್ ಮಾಡ್ತಾಯಿದ್ರು ಮಕ್ಕಳು, ನಾನೇ ಸ್ವಲ್ಪ ಮಾಡಿಕೊಂಡು ಮನೆ ಕೆಲಸ ಮಾಡ್ಕೊಂಡು ಹೋಗಿದ್ದೆ. ಓಕೆ ಮಣಿಯಮ್ಮ, ನೀವು ಕೊನೆಯದಾಗಿ ಏನಾದರೂ ಹೇಳಬೇಕು ಅಂತ ಅನ್ಸಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಷ್ಟಪಟ್ರಿ, ಇವಾಗ ನೆಮ್ಮದಿ ಆಗಿದ್ದೀರಾ, ಇದೆಲ್ಲವನ್ನು ಓವರಾಲ್ ಆಗಿ ನಮ್ಮ ಹತ್ರ ಹೇಳ್ಕೊಂಡಿದ್ದೀರಾ. ಲಾಸ್ಟಲ್ಲಿ ಏನಾದರೂ ಹೇಳಬೇಕು ಅಂದರೆ ಏನು ಹೇಳಕ್ಕೆ ಹೇಳ್ತೀರಾ? ಏನಿಲ್ಲದೆ ಇವಾಗೂ ಮನಸ್ಸು ಒಂದು ಸ್ವಲ್ಪ ಸಂಕಟ. ಯಾಕಂದರೆ ನಮಗಂತೂ ಒಂದು ಸ್ವಂತ ಮನೆ ಇಲ್ವೇ, ಇಷ್ಟು ಕಷ್ಟಪಡ್ತೇನೋ, ಇಷ್ಟು ವರ್ಷ ಬೆಂಗಳೂರಲ್ಲಿ ಬಾಳಿದ್ದೀವಿ ಅಂತೆ ಒಂದು ಇದಿರ್ಬೇಕಿಲ್ವ ನಮ್ಗೆ, ಅದೇ ಬೇಜಾರು, ಬೇರೆ ಏನು ಹೇಳ್ಕೊಳೋದು. ಮನೆ ಇಲ್ಲ, ಒಂದು ಸ್ವಂತ ಮನೆ ಇಲ್ಲ, ಬಾಡಿಗೆ ಕಟ್ಟಬೇಕು, ಇಲ್ಲ ಲೀಸಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದೀರಾ. ಲೀಸ್ಗಳು ಕಟ್ಟಬೇಕು. ಇಷ್ಟು ವರ್ಷ ಇದ್ದೀವಿ ಬೆಂಗಳೂರಲ್ಲ, 35 ವರ್ಷ ಅಂತೆ, ಏನು ಇಲ್ವೇ ನಮ್ಗೆ ಅತ್ತಾಸಿ. ನಾವು ಬೆಂಗಳೂರಿಗೆ ಬಂದು ಏನು ಪ್ರಯೋಜನ? ಕಷ್ಟಪಟ್ಟು ದುಡಿಯೋದು, ಈ ಕಾಲ ಕಲಿತು ಇಷ್ಟೇ ಇರೋದು ಮನಸ್ಸು ಸಂಕಟ, ಬೇರೆ ಏನೂ ಇಲ್ಲ. ಮಣಿಯಮ್ಮ, ಇಲ್ಲಿ ವ್ಯಾಪಾರ ಮಾಡುವಾಗ ರೋಡಲ್ಲಿ ಅಂಗಡಿ ಹಾಕೊಂಡಿದ್ದೀರಾ, ಇಲ್ಲಿ ಯಾರಾದರೂ ತೊಂದರೆ ಮಾಡ್ತಾರಾ ನಿಮಗೆ? ಮಾಡ್ತಾರೆ ಒಂದೊಂದು ಸತಿ, ಎಷ್ಟೋ ಜನ ಬರ್ತಾರೆ, ಒಂದು ಸತಿ ಗಲಾಟೆ ಮಾಡ್ತಾರೆ. ಪೊಲೀಸವ್ರು ಕಾಸು ಕೊಡಬೇಕು, ಕಾರ್ಪೊರೇಷನವ್ರು ಕಾಸು ಕೊಡಬೇಕು, ಅವರು ಇವರು ಕುಡ್ಕೋರು ಬಂದ ಅವರು ಗಲಾಟೆ ಮಾಡ್ತಾರೆ. ಯಾವಾಗ ಒಂದು ಸತಿ ಮಾಡ್ತಾರೆ, ಅದೆಲ್ಲ ಮಾಮೂಲು, ಬರ್ತಾರೆ ಹೋಗ್ತಾರೆ, ಅದೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀರಾ. ಕಳ್ಳತನ ಆ ಥರದ್ದು ಏನಾದರೂ ಆಗಿದೆಯಾ? ಕಳ್ತನ 2 ಸತಿ ಆಗಿದೆ. ಈ ತೂಕ ಕಳ್ತನ 2 ಸತಿ ಆಗಿದೆ. 50 kg ಈರುಳ್ಳಿ ಆಗಿದೆ ಈ ಥರ. ಅಂದರೆ ನೀವು ಇಲ್ಲೇ ಗಾಡಿ ಬಿಟ್ಟು ಹೋಗ್ತೀರಾ? ಇಲ್ಲೇ ಗಾಡಿ ಬಿಟ್ಟು ಹೋಗೋವಾಗ ಆ ಥರ ಮಾಡಿದ್ದಾರೆ. ನೋಡಿದ್ರಲ್ಲ, ಮಣಿಯಮ್ಮ 35 ವರ್ಷ ಆಯಿತು ಬೆಂಗಳೂರಿಗೆ ಬಂದು, ಸಾಕಷ್ಟು ಕಷ್ಟಗಳನ್ನ ಪಡ್ತಾರೆ. ತುಂಬ ಕಡೆ ಕೆಲಸ ಮಾಡ್ತಾರೆ. ಮನೆ ಕೆಲಸ ಆಗ್ಬೋದು, ಚೌಕಟ್ಟಿ ಕೆಲಸ ಮಾಡೋದಾಗ್ಬೋದು, ಮತ್ತು ಗಾರೆ ಕೆಲಸ ಆಗ್ಬೋದು. ಎಲ್ಲ ಕೆಲಸವನ್ನು ಮಾಡಿಕೊಂಡು ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ, ಕೆಲಸ ಮಾಡ್ತಾ ಇರ್ತಾರೆ. ಮಗ ಒಂಚೂರು ಮೆಚುರಿಟಿಗೆ ಬಂದಮೇಲೆ ಮಗನಿಗೆ ಒಂದು ಐಡಿಯಾ ಬರುತ್ತೆ. ಅಮ್ಮ, ನಾವು ಸಾಕು ಇಷ್ಟು ದಿನ ಅಲ್ಲಿ ಇಲ್ಲಿ ಕೆಲಸ ಮಾಡಿದ್ದು, ನಾವೊಂದು ಓನಾಗಿ ಬಿಸ್ನೆಸ್ ಶುರು ಮಾಡೋಣ ಅಂತ ಹೇಳಿ ಅವರು ಈರುಳ್ಳಿ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಇವತ್ತು ಈರುಳ್ಳಿ ವ್ಯಾಪಾರ ಮಾಡಿಕೊಂಡು ಬಾಡಿಗೆ ಮನೆಯಲ್ಲಿದ್ದೀವಿ. ಇವತ್ತು ಒಂದಷ್ಟು ಮಟ್ಟಿಗೆ ಉಸಿರಾಡ್ತಾ ಇದ್ದೀವಿ, ನಾವು ಲೀಸಲ್ಲಿದ್ದೀವಿ ಅಂತ ಹೇಳಿದ್ರು. ಅಂದರೆ ಇದೆಲ್ಲದರ ಹಿಂದಿನ ಕತೆ ಏನಂತಂದರೆ, ಸೊ ನಾವು ನಿಂತ ನೀರಾಗಬಾರ್ದು, ಹರಿಯೋ ನೀರಾಗಬೇಕು, ನಾವು ಮಾಡೋ ಕೆಲಸನೇ ಮಾಡ್ಕೊಂಡು ಸಾಯೋ ತನಕ ಬದುಕಬಾರ್ದು ಅಂತ ನಿರ್ಧಾರ ಮಾಡಿ ಅವರು ಸ್ವಂತ ಬಿಸ್ನೆಸ್ನ ಶುರು ಮಾಡ್ತಾರೆ. ಅದಕ್ಕೂ ಒಂದಷ್ಟು ಅಡ್ಡಿ ಆತಂಕಗಳು ಇವಾಗಲೂ ಇದೆ ಅಂತ ಹೇಳಿದ್ರು. ಸೊ ಬೀದಿ ವ್ಯಾಪಾರಿಗಳಾಗ್ಬೋದು, ಇನ್ಯಾರೇ ಆಗ್ಬೋದು, ಅವ್ರಿಗೂ ಬದುಕೋದಕ್ಕೆ ಬಿಡಬೇಕು ನಾವುಗಳು. ಸೊ ಅವರ ಒಂದು ಬದುಕನ್ನು ಗೌರವಿಸಬೇಕು. ಸೊ ಇವತ್ತಿಗೆ ಮಣಿಯಮ್ಮನ ಕತೆ ಹೇಗಿತ್ತು, ಅವ್ರಿಗೆ ಗಂಡ ಇರಲಿಲ್ಲ, ಮಕ್ಕಳು ಸಪೋರ್ಟಿವ್ ಆಗಿತ್ತು, ಮಕ್ಕಳ ಜೊತೆ ಅನ್ಯೋನ್ಯವಾಗಿದ್ದಾರೆ. ಸೊ ಮಣಿಯಮ್ಮನ ಕಥೆಯನ್ನು ನೋಡಿ ನಾವೊಂದಷ್ಟುಗಳನ್ನು ತಿಳ್ಕೊಬೇಕಾಗಿರೋದು ಏನಂದರೆ, ಸೊ ನಾವು ಸ್ವಾವಲಂಬಿಯಾಗಿ ಬದುಕಬೇಕು, ನಮ್ಮ ಕೈಯಲ್ಲಿ ನಾವೇನಾಗುತ್ತೋ ನಾವು ಮಾಡೋಣ ಅನ್ನೋದ್ರ ಮುಖಾಂತರ ಇವತ್ತಿನ ಮಣಿಯಮ್ಮನ ಕಥೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ನಾಳೆ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಜೊತೆ ನಮ್ಮ ಕತೆ. ನಮಸ್ಕಾರ.